ಇಲ್ಲಿ ಬಂದಿರುವಂತಹ ಎಲ್ಲ ಕಲಾವಿದರಿಗೂ ಹಾಗೂ ಕಲಾ ರಸಿಕರಿಗೂ ಕಲಾ ಉತ್ಸುಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಮುತ್ತುಸ್ವಾಮಿ ದೀಕ್ಷಿತರ್ ಅವರನ್ನ ಪ್ರತಿದಿನ ಕೊಂಡಾಡಬೇಕು. ಆದರೆ ಸುಬ್ಬರಾಮ ದೀಕ್ಷಿತರನ್ನ ಅದರಿಂದ ಜಾಸ್ತಿ ಕೊಂಡಾಡುವಂತಹದ್ದು ಇವತ್ತು ತುಂಬಾ ವಿಶೇಷ. ಯಾಕೆಂದ್ರೆ ದೀಕ್ಷಿತರ ಕೀರ್ತನೆಗಳು ನಮಗೆ ಸಿಕ್ಕಿದೆ ಅನ್ನೋದು ಸುಬ್ಬರಾಮ ದೀಕ್ಷಿತರ ಕಾರಣದಿಂದಲೇ. ಅಂತಹ ಮಹಾನುಭಾವರು ಬರೆದಿರುವಂತಹ ಸಂಗೀತ ಸಂಪ್ರದಾಯ ಪ್ರದರ್ಶಿನಿ, ಆ ಪ್ರದರ್ಶಿನಿಯಲ್ಲಿ ಕೊಟ್ಟಿರುವಂತೆ ಪ್ರದರ್ಶನ ಮಾಡುವುದೇ ಇವತ್ತು ನಮ್ಮ ಒಂದು ಚಿಕ್ಕದಾದ ಒಂದು ಪ್ರಯತ್ನ. ಈ ಪ್ರದರ್ಶನದ ಒಂದು ಪ್ರಯತ್ನದ ಹಿಂದೆ ಇರುವಂತಹ ಮಹಾಪ್ರಯತ್ನ ಅಂದ್ರೆ ಸತ್ಯವತಿ ಮೇಡಮ್ ಅವರದ್ದು. ಅವರಿಗೆ ನಮ್ಮ ಅನಂತ ಧನ್ಯವಾದಗಳು, ಕೃತಜ್ಞತೆಗಳು. ರುದ್ರಪಟ್ನಂ ಬ್ರದರ್ಸ್ ಅವರಲ್ಲಿ ಒಬ್ಬರಾದ ಹಿರಿಯರಾದ ಪದ್ಮಶ್ರೀ ಪುರಸ್ಕೃತರಾದ ತ್ಯಾಗರಾಜನ್ ಸರ್ ಅವರು, ಹಾಗೆಯೇ ಪದ್ಮಾ ಗುರುದತ್ ಮೇಡಮ್ ರವರು ಇಬ್ಬರುವೆ ಕೇಳಿ ಆನಂದ ಪಡುವುದಕ್ಕಾಗಿ ಇವತ್ತು ಬಂದಿರೋದು ತುಂಬಾ ಸಂತಸದ ಸಂತತಿ. ಅವರಿಗೆ ನಮ್ಮ ಧನ್ಯವಾದ. ಶಾರದಾಂಬೆಯ ಸನ್ನಿಧಿಯಲ್ಲಿ ಇದು ನಡೀತಿರೋದು ಇನ್ನೂ ಬಹಳ ಸಂತೋಷ. ಇವತ್ತು ನಮಗೆ ಪಕ್ಕವಾದ್ಯ ಸಹಕಾರದಲ್ಲಿ ವರಲಕ್ಷ್ಮಿ ಅವರು ಇದ್ದಾರೆ ವೈಲಿನ್ನಲ್ಲಿ, ಹಾಗೆಯೇ ಸುಧನ್ವಾ ಅವರು ಮೃದಂಗ ಸಹಕಾರವನ್ನು ನೀಡುತ್ತಿದ್ದಾರೆ. ನೀವೆಲ್ಲ ಶ್ರೋತೃಗಳು ಕೇಳಿ ಅದರಲ್ಲಿ ಇರುವಂತಹ ವಿಶೇಷಗಳನ್ನು ಸವಿದು ಆನಂದ ಪಡಬೇಕು ಅಂತ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹರೇ ಶ್ರೀನಿವಾಸ. ಮೊದಲನೇ ಕೃತಿ ಸರಸ್ವತ್ಯ ಭಗವತ್ಯ ಸಂರಕ್ಷಿತೋಹಂ. ಇದು ರಾಗ ಛಾಯಾಗೌಳದಲ್ಲಿದೆ. 15ನೇ ಮೇಳಕರ್ತ ಮಾಯಾಮಾಳವ ಗೌಳದಲ್ಲಿ ಜನ್ಯ. ವೆಂಕಟಮುಖಿ ಛಾಯಾಗೌಳದ ಬಗ್ಗೆ ಹೇಳೋದು, ಛಾಯಾಗೌಳಶ್ಚ ಸಂಪೂರ್ಣ ಆರೋಹೆ ಗನಿವರ್ಜಿತ ನಿಷಾದ ಗ್ರಹ ಸಂಯುಕ್ತ ಸಾಯಂಕಾಲೇ ಪ್ರಗೀಯತೆ. ಆರೋಹದಲ್ಲಿ ಗಾಂಧಾರ ನಿಷಾದ ವರ್ಜ್ಯ. ಈ ರಾಗ ಸಾಯಂಕಾಲ ಹಾಡಲು ಯೋಗ್ಯವಾಗಿದೆ. ಆರೋಹ ಮತ್ತು ಅವರೋಹಗಳೆರಡರಲ್ಲೂ ವಕ್ರ ಪ್ರಯೋಗಗಳಿದ್ದು ರಾಗದ ಅಂದವನ್ನು ಅವು ಹೆಚ್ಚಿಸುತ್ತವೆ. ಇನ್ನು ಕೃತಿ ಬಗ್ಗೆ ಹೇಳೋದಾದರೆ, ಈ ಕೃತಿ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಡದೆ ವಿದ್ಯಾಧಿದೇವತೆಯಾದ ಸರಸ್ವತಿಯ ಕುರಿತದ್ದಾಗಿದೆ. ಭಗವತಿಯಾದ ಸರಸ್ವತಿಯಿಂದ ನಾನು ಸಂರಕ್ಷಿಸಲ್ಪಟ್ಟಿದ್ದೇನೆ ಎಂದು ದೀಕ್ಷಿತರು ಆತ್ಮವಿಶ್ವಾಸದಿಂದ ದೇವಿಯನ್ನು ಭಜಿಸಿದ್ದಾರೆ. ಪಲ್ಲವಿಯಲ್ಲಿ ಸರಸ್ವತ್ಯ ಭಗವತ್ಯ ಸಂರಕ್ಷಿತೋಹಂ ಛಾಯಾ ಗೌರತರೆಯ ವರಯಾಶ್ರೀ, ಇದರಲ್ಲಿ ಛಾಯಾ ಗೌರತರೆಯ ಎಂದು ಅವರು ರಾಗಮುದ್ರೆಯನ್ನು ಕೂಡ ತಂದಿದ್ದಾರೆ.
Adviti Sri Kalahastesha, the Lord of Kalahasti, situated in Andhra Pradesh. The Lord's consort is Jnana Prasunambika. This is Vayu Kshetra. Vayu being the fourth element of Panchabhuta, according to the Laya Krama. Vayu, by his very nature, is dynamic, did a long penance in this kshetra, worshipping the Karpura Linga for a considerable length of time, thus pleasing Shiva. Vayu got blessed with 3 varams, that he would be all pervasive everywhere. Vayu would be present in all beings as prana. This kshetra would have reference to his name, thus calling it as a Vayu Kshetra. Kalahasti is also referred as Dakshina Kailasha. And Kalahastishvara has been sung and praised by the 63 Nayanmars as well as the Nalvars, Appar Sundara, Manikavasagar, Trinyana Sambandhi, thus being a Padal Petrasthalam. This song is set to Husaini, to Mishra Jampekala. Husaini is a Janya of Sri Raga of the 22nd Melakatta as per Dikshitar school of Raga classification, and this can be sung during all times of the day. Thank you. Namaskar.
ಈಗ ಮೂರನೆಯದಾಗಿ ಅಕ್ಷಯ ಲಿಂಗ ವಿಭೋ. ಇಲ್ಲಿ ಎಲ್ಲವೂ ಅಕ್ಷಯ, ಎಲ್ಲವೂ ಅಕ್ಷರ. ಅದನ್ನ ಅರ್ಥ ಮಾಡಿಕೊಳ್ಳೋಕ್ಕೆ ಇದನ್ನ ಮಿಶ್ರ ಏಕದಲ್ಲಿ ಹಾಡಿದ್ರೆ ಆ ವಿಭೋ ಅಂದಾಗ ಆ ಅಕ್ಷಯತ್ವ ಕಾಣುತ್ತೆ ಅಲ್ಲಿ. ಆ 5 ಅಕ್ಷರ ಕಾರುವೆಯಲ್ಲಿ ನಿಮಗೆ ಏನೇನು ಬೇಕೋ ಕಂಡುಬಿಡುತ್ತೆ ಲೋಕದಲ್ಲಿ, ಅದು ಬೇಕು. ಅದಷ್ಟು ಹೇಳ್ತಾ ಈ ಕೀಳ್ವೇಲೂರಿನಲ್ಲಿ ಇರುವಂತಹ ಅಕ್ಷಯ ಲಿಂಗೇಶ್ವರ ಸ್ವಾಮಿ, ಅವನ ಕುರಿತಾಗಿ ದೀಕ್ಷಿತರು ಮಾಡಿರುವಂತಹ ಒಂದು ಮಹಾನ್ ಕೀರ್ತನೆ. ಹಾಡದವರೇ ಇಲ್ಲ, ಇದನ್ನ ಕೇಳದವರೇ ಇಲ್ಲ. ಇದರಲ್ಲಿ ಅನುಪಲ್ಲವಿಯಲ್ಲಿ ಒಂದೇ ಏನು ಹೇಳಬೇಕು ಅಂದ್ರೆ, ಆ ಒಂದು ಪ್ರಾಸ ದಕ್ಷ ಶಿಕ್ಷಣ ದಕ್ಷತರ ಸುರ ಲಕ್ಷಣ ವಿಧಿ ವಿಲಕ್ಷಣ ಲಕ್ಷ್ಯ ಲಕ್ಷಣ ಬಹು ವಿಚಕ್ಷಣ ಸುಧಾಭಕ್ಷಣ ಗುರು ಕಟಾಕ್ಷ ವೀಕ್ಷಣ. ಹಾಡಿದಾಗ್ಲೂ ಇಷ್ಟೇ ಚೆನ್ನಾಗಿ ಕೇಳುತ್ತೆ, ಕೇಳಿದಾಗ್ಲೂ ಇಷ್ಟೇ ಚೆನ್ನಾಗಿ ಕೇಳುತ್ತೆ. ಇದು ದೀಕ್ಷಿತರಿಗೆ ಸಾಧ್ಯ. ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಶಂಕರಾಭರಣ, ಒಳ್ಳೆಯದನ್ನ ಯಾರು ಮಾಡ್ತಾನೋ ಅವನಿಗೆ ಆಭರಣವಾಗಿದೆ ಈ ರಾಗ. ಅಂತಹ ರಾಗದಲ್ಲಿ ಈ ಅಕ್ಷಯತ್ವವನ್ನು ಕಂಡುಕೊಳ್ಳೋಣ. ಒಂದು ಅದ್ಭುತ ಲಯದಲ್ಲಿ, ಏನು ವಿಳಂಬದಲ್ಲಿ ಹಿಂಗೆ ಬೇಕೋ ಹಂಗೆ ಕೇಳೋಣ ಇದನ್ನ. ಅಕ್ಷಯ
ದೀಕ್ಷಿತರ ಸಂಪ್ರದಾಯದಂತೆ 39ನೇ ಮೇಳಕರ್ತವಾದ ಧಾಲಿವರಾಳಿ ರಾಗದಲ್ಲಿರುವ ಮಾಮವ ಮೀನಾಕ್ಷಿ ಇದು ಮಿಶ್ರ ಜಾತಿ ಏಕತಾಳದಲ್ಲಿ ನಿಬದ್ಧವಾಗಿದೆ. ಇಂದು ನಾವು ಸಮರ್ಪಿಸುತ್ತಿರುವ ಕೃತಿಗುಚ್ಛದಲ್ಲಿ ಪ್ರತಿ ಮಧ್ಯಮ ರಾಗದಲ್ಲಿರುವ ಏಕೈಕ ಕೃತಿ ಇದು. ಕೇವಲ ಸಮಷ್ಟಿ ಚರಣ ಇರುವ ಚಿಕ್ಕ ಚೊಕ್ಕ ಚೆಲುವಾದ ಕೃತಿ. ದೀಕ್ಷಿತರ ಶೈಲಿಯ ನಿಸ್ಸಂದಿಗ್ಧ ಲಕ್ಷಣಗಳಾದ ಮಧ್ಯಮ ಕಾಲದ ಸಾಹಿತ್ಯ, ಸ್ವರಾಕ್ಷರ ಇವುಗಳನ್ನು ನಾವು ಈ ಕೃತಿಯಲ್ಲೂ ಕೂಡ ಗಮನಿಸಬಹುದಾಗಿದೆ. ವಿಶೇಷವಾಗಿ ಕಾರುಣ್ಯಾಮೃತ ವರ್ಷಿಣಿ, ಕಾಮಕ್ರೋಧಾದಿ ನಿವಾರಿಣಿ ಎನ್ನುವ ಭಾಗಗಳಲ್ಲಿ ರಾಗ ಸಾಹಿತ್ಯ ಭಾವವನ್ನ ನಿಚ್ಚಳವಾಗಿ ಪ್ರತಿಫಲಿಸುವ ಮಣಿದರ್ಪಣವಾಗಿರುವುದು ಅವಧಾನಯೋಗ್ಯ.
ವಿಶೇಷವಾದದ್ದು ತ್ರಿಶಿರಗಿರಿ. ಇವತ್ತಿಗೂ ತ್ರಿಶಿರ ಅಂದರೆ ತಿರುಚಿರಾಪಳ್ಳಿ, ಟ್ರಿಚಿ ಅಂತೀವಿ. ಆ 3 ಶಿರಸ್ಸಿರುವಂತಹ ಗಿರಿ, ಆ ತ್ರಿಶಿರಗಿರಿನಾಥಂ ಚಿಂತೆಯೇ ಅಂತ. ಅಲ್ಲಿ ಯಾಕೆ ಶಿವ ಸ್ಪೆಷಲ್ ಅಂತ ಹೇಳಿದ್ರೆ, ಅಲ್ಲಿ ತಾಯುಂ ಆನವರ್ ಅವರು ತಾಯಿಯಾಗಿ ಬಂದು ಆ ಒಂದು ವೈಶ್ಯ ಜಾತಿಯ ಸ್ತ್ರೀಯ ಒಂದು ಪ್ರಸವ ವೇದನೆಯನ್ನು ಇದು ಮಾಡಿ ನಿವಾರಣೆ ಮಾಡಿ ಹೋಗ್ತಾರೆ. ಆದ್ದರಿಂದ ಎಷ್ಟೋ ಶಿವ ಶಿವೇತರ ಸಂಪ್ರದಾಯಗಳಲ್ಲಿ ನಾನು ಕೇಳಪಟ್ಟಿರೋದು, ಒಂದು ವೈಷ್ಣವ ಸಂಪ್ರದಾಯದಲ್ಲಿ ಅವರು ಶಿವನ ಹೆಸರನ್ನು ಕೂಡ ಹೇಳಲ್ಲ ಮನೆಯಲ್ಲಿ. ಆದರೆ ಯಾರು ಅವರ ಸೊಸೆ ಇನ್ಯಾರು ಗರ್ಭಿಣಿ ಆದರು ಅಂದರೆ ತಾಯುಮಾನವರಿಗೆ ಒಂದು ಕಟ್ಟಿಡ್ತಾರಂತೆ, ಅವರು ತಾಯುಮಾನವರು ಅವರಿಗೆ ಬೇರೆ ಇಡಬೇಕು ಅಂತ. ಸೊ ಎಂಥವರಲ್ಲೂ ಇವನು ಒಂದು ಸ್ಥಾನವನ್ನು ಪಡ್ಕೋತಾನೆ. ಈ ಕನ್ನಡ ರಾಗದಲ್ಲಿ ಹೇಳಿದ್ದಾರೆ ಅವರು ಈ ಕೃತಿಯನ್ನ. ಈ ಕನ್ನಡ ಅನ್ನೋದೇ ಒಂದು ವಿಶೇಷ ರಾಗ. ಯಾಕೆ ಅಂದರೆ ನಾವು ತ್ಯಾಗರಾಜರ ಸಂಪ್ರದಾಯದ ಕನ್ನಡವನ್ನು ಕೊಂಚ ಬದಿಗೆ ಇಟ್ಟು ಈ ಕನ್ನಡವನ್ನು ಕೇಳ್ಕೋಬೇಕು. ಅದನ್ನು ತಲೆಯಲ್ಲಿಟ್ಟು ಇದು ಕೇಳಿದ್ರೆ ಕಷ್ಟ. ಇದು 28ನೇ ಹರಿಕೇದಾರ ಗೌಳದ ಜನ್ಯದ ಪ್ರಕಾರವಾಗಿ ವೆಂಕಟಮಕ್ಕಿನ ಹೇಳ್ತಾರೆ. ಹಾಗೆ ಅದೇ ಸಂಪ್ರದಾಯದಲ್ಲಿ ದೀಕ್ಷಿತರು ಇದನ್ನ ರಚನೆ ಮಾಡಿದ್ದಾರೆ. ಆ 2 ನಿಷಾದಗಳು ಬರುತ್ತವೆ. ಎಲ್ಲೆಲ್ಲಿ ಹೇಗೆ ಹೇಗೆ ಬರುತ್ತೆ ಅನ್ನೋದು ನಿಮ್ಮ ಸ್ವಾರಸ್ಯಕ್ಕೆ ಅದನ್ನು ಬಿಡ್ತೀನಿ. ನೀವು ಅದನ್ನ ಅನುಭವಿಸಿ ಅದನ್ನ ಆಸ್ವಾದನೆಯನ್ನು ಮಾಡಿ.
ಮುಂದೆ ನಾವು ಪ್ರಸ್ತುತಪಡಿಸುವ ಕೃತಿ ಆನಂದ ನಟನ ಪ್ರಕಾಶಂ ಕೇದಾರ ರಾಗದಲ್ಲಿ ನಿಬದ್ಧವಾಗಿದೆ. ಕೇದಾರ ರಾಗವನ್ನು ಭಾಷಾಂಗ ರಾಗವೆಂದು ಪ್ರದರ್ಶನಿಯಲ್ಲಿ ನಿರ್ದೇಶನ ಮಾಡಿದ್ದಾರೆ. ಆದರೂ ಭಾಷಾಂಗ ಪ್ರಯೋಗ ಪ್ರಾಯಶಃ ದೀಕ್ಷಿತರ ವೇಳೆಗಾಗಲೇ ಲುಪ್ತವಾಗಿ ಹೋಗಿತ್ತು. ಇದರ ಜೀವಸ್ವರಗಳು ಮಧ್ಯಮ ಮತ್ತು ನಿಷಾದ. ಈ ಕೃತಿಯಲ್ಲಿ ದೀಕ್ಷಿತರು ನಿಷಾದ ಮತ್ತು ಮಧ್ಯಮಗಳನ್ನು ತುಂಬ ಸುಂದರವಾಗಿ ಸಂಯೋಜಿಸಿದ್ದಾರೆ. ಅದು ಕೇಳಿದಾಗ ತನಗೂ ಹೊಳೆಯುತ್ತೆ. ಈ ಕೃತಿ ಮಿಶ್ರ ಜಾತಿ ಏಕತಾಳದಲ್ಲಿ ನಿಬದ್ಧವಾಗಿದೆ.
composition for today. It's a very fitting finale considering that 2 days back it was Krishna Janmashtami. So this is a composition of Muthuswami Dikshitar in the raga Gaudi Pantu. Now it is Janya of 15th Melakarta Maya Madavagowda, and it is not very well known as such, but there have been compositions by all the Trinity composers in Gaudi Pantu. Very famous is Tyagaraja's Kshetra Kirtane of Tirupati. That is very popular. And of course, Shama Shastri has also composed. And post Trinity, we have Mutaya Bhagavatar, Chamunda Stotra, I think 103 is in Udipantu. And even pre-Trinity composers like Purandara Dasar, Sangeeta Pitamaha has composed. Now, if the problem with us singing Purandasa compositions is we rarely stick to the ragam. So, although it is in Gaudi Pantu, we sing it in different ragams. And similarly, the problem with us singing Dikshitar compositions is we change the talam. We don't sing it generally, or people don't generally sing it in the intended talam which was composed by Dikshitar, which is there in Sangeeta Sampradaya Pradarshani. Now, this workshop is a highlight on that we need to actually sing it in the talam which is stipulated by Dikshitar, because the Sahityam will be more meaningful with the correct laya. Usually we see the compositions being rendered in Chapatalam and so on. So we will finish our presentation with this composition. Krishna
ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಕೃಷ್ಣಾರ್ಪಣಮಸ್ತು ಅಂತ ಈ ಹಾಡಿನ ಭಾಗಕ್ಕೆ ಒಂದು ಮುಕ್ತಾಯವನ್ನು ಹಾಡಿದ್ದೇವೆ. ನಿಮಗೆಲ್ಲ ಇದನ್ನು ಕೇಳಿ ಆ ತೃಷ್ಣೆಯಿಂದ ತೃಪ್ತಿಯಾಗಿದೆ ಅನ್ನೋದಾದರೆ ಇನ್ನೊಂದು ಚಪ್ಪಾಳೆ ಹೊಡೆದ್ಬಿಡಿ. ಆ ಕ್ರೆಡಿಟ್ಸ್ ಎಲ್ಲ ಅಲ್ಲಿ ಹೋಗುತ್ತೆ, ಅಲ್ಲಿ ಸುಬ್ರಾಮ ದೀಕ್ಷಿತರಿಗೆ ಹೋಗುತ್ತೆ. ಈಗ ಇಂತಹ ಒಂದು ಕಾರ್ಯಕ್ರಮಕ್ಕೆ ಮಹಾ ವಿದ್ವಾಂಸರಾದ ಪದ್ಮಾ ಗುರುದತ್ ಮೇಡಮ್ ಬಂದಿದ್ದಾರೆ. ಅವರ ಅನಿಸಿಕೆಗಳನ್ನು
ಅವರಿಗೆ ಹೇಗೆ ಅನ್ನಿಸ್ತು ಈ ಕಾರ್ಯಕ್ರಮವನ್ನು ನೋಡಿ, ಈ ಥರ ಈ ಕೃತಿಗಳನ್ನು ಕೇಳಿ ಹೇಗೆ ಅನ್ನಿಸ್ತು ಅಂತ ಸ್ವಲ್ಪ ಅವರ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಕೇಳಿಸ್ತಿದೆಯಾ? ಮೊಟ್ಟ ಮೊದಲಿಗೆ ಶಂಕರ ಭಗವತ್ಪಾದರಿಗೆ ಹಾಗೆ ಮುತ್ತುಸ್ವಾಮಿ ದೀಕ್ಷಿತರಿಗೆ ಮತ್ತು ನಮ್ಮ ಸುಬ್ರಾಮ್ ದೀಕ್ಷಿತರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮೆಲ್ಲರ ಅಂದ್ರೂ ತಪ್ಪಾಗಲಾರದು. ಇವತ್ತಿನ ದಿನ ಬಹಳ ಸುದಿನ ಅಂತ ನಾನು ಭಾವಿಸ್ತೀನಿ. ನನ್ನನ್ನೇ ಯಾಕೆ ಮೊದಲು ಮಾತಾಡಿ ಅಂತ ಹೇಳಿದ್ರು ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ನಾನು ಸತ್ಯವತಿ ಮೇಡಮ್ ಇಬ್ಬರು ಗಳಸ್ಯ ಕಂಠಸ್ಯ ಏನೋ ಕೆರ್ಕೋತಿದ್ದಾಳೆ ಅಷ್ಟೊತ್ತಿಂದ ಪುಸ್ತಕದಲ್ಲಿ ಅದು ಏನು ಬರ್ಕೊಂಡಿದ್ದಾಳೆ ಓದಲಿ ಅಂತ ಹೇಳಿಬಿಟ್ರು ಏನೋ ಗೊತ್ತಿಲ್ಲ. ತಮಾಷೆಗೆ ಹೇಳಿದೆ. ನನಗೆ ಎಲ್ಲಿ ಬಂದಿದ್ದೀನಿ ಅನ್ನೋ ಒಂದು ಕಲ್ಪನೆನೇ ಪೂರ್ತಿಯಾಗಿ ಮಾಯ ಆಗೋಯ್ತು. ಕಾರಣ, ನಾವು ದೀಕ್ಷಿತರ ಕೀರ್ತನೆಗಳನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಯೋಚಿಸೋ ಹಾಗಾಗೋಯ್ತು. ಇವಾಗ ನಮಗೆ ಗೊತ್ತಿರೋ ಕೀರ್ತನೆಗಳನ್ನೇ ಲಯಗಳಲ್ಲಿ ವ್ಯತ್ಯಾಸವಾಗಿರೋದು ಕಾಣ್ತಾ ಇದ್ದೀವಿ ನಾವು. ಅನೇಕ ಕೀರ್ತನೆಗಳಾಗಿದೆ ನಮ್ಮ ಸಂಗೀತ ಲೋಕದಲ್ಲಿ. ಚತುರ್ಶ ರೂಪಕ್ಕೆ ತಾಳ ಇರೋದೆಲ್ಲ ಬರೀ 3 ಏಟು ಹಾಕ್ಕೊಂಡು ರೂಪಕ್ಕೆ ತಾಳದಲ್ಲಿ ಬಂದಿರೋದು, ಅದು ದೀಕ್ಷಿತರ ಕೀರ್ತನೆಗಳು ಆಗಿದೆ ಆ ಥರ. ಇವತ್ತು ಅದರಲ್ಲಿ ಹೆಕ್ಕಿ 7 ರಚನೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಇದು ಒಳ್ಳೆ ಸಪ್ತ ಮಾತೃಕೆಯರನ್ನು ಕಂಡಷ್ಟು ಖುಷಿ ಆಗ್ತಾ ಇದೆ ನನಗೆ. ಹಾಗೆ ಸಂದೇಹನೂ ಬರ್ತಿದೆ, ಕೇಳಕ್ಕೆ ತುಂಬ ಇಂಪಾಗಿದೆ, ಆದರೆ ಒಳಗೆ ಹೋದರೆ ವಾಪಸ್ ಬರಕ್ಕೆ ದಾರಿ ಸಿಗತ್ತಾ ಅನ್ನೋ ಒಂದು ಸಂದೇಹ ಬಂದ್ಬಿಟ್ಟಿದೆ. ಕಾರಣ ಇಷ್ಟೇ, ಇಷ್ಟರವರೆಗೂ ನಾವು ಏನೋ ಒಂದು ಕೇಳ್ಕೊಂಡು ಬಂದ್ಬಿಟ್ಟಿರ್ತೀವಿ, ಅದು ತಪ್ಪು ಅಂತ ಗೊತ್ತಾದಾಗ ಗಾಬರಿ. ತಪ್ಪು ಅಂತಲೂ ಹೇಳಲ್ಲ, ಬದಲಾವಣೆ ಎಂದಾಗ ನಾವು ಅದಕ್ಕೆ ಒಡ್ಡಿಕೊಳ್ಳೋಕ್ಕೆ ನಮಗೆ ಶಕ್ತಿ ಇದೆಯಾ ಅನ್ನೋ ಒಂದು ಮೊದಲ ಪ್ರಶ್ನೆ ನನಗೆ ಮೂಡ್ತು. ಕಾರಣ, ಎಷ್ಟೋ ವರ್ಷಗಳಿಂದ ನಾವು ಈ ಸಂಗೀತ ಸಂಪ್ರದಾಯ ಪ್ರದರ್ಶಿನಿ ಅನ್ನೋದು ಜನಸಾಮಾನ್ಯರ ಕೈಗೆ ಸಿಕ್ಕಿರೋದೇನೆ ಇತ್ತೀಚೆಗೆ. ಅದು ಒಂದು 6-7 ವರ್ಷ ಆಗಿದ್ದರೆ ಹೆಚ್ಚು. ನಮ್ಮ ಉಡುಪರ ಅನನ್ಯ ಒಂದು ಸಂಸ್ಥೆಯಿಂದ ಹೊರಗಡೆ ಬಂದಿರೋದು. ಅದು ಮೊದಲು ಬಂದಿದ್ದು ವಿದ್ವಾಂಸರುಗಳ ಮನೆಗಳಲ್ಲಿ ಇದ್ದಿದ್ದು ಸರಿ, ಸಾರ್ವಜನಿಕವಾಗಿ ಎಲ್ಲರ ಕೈಗೂ ಸಿಕ್ಕಿರೋದು ತುಂಬ ಹೆಮ್ಮೆಯ ಸಂಗತಿ ಅಂತ ಅನ್ಕೋತಾ ಇದ್ದೀನಿ. ಎಷ್ಟೋ ಕೆಲವರುಗಳ ಮನೆಗಳಲ್ಲಿ ಮಾತ್ರ ವಿದ್ವಾಂಸರುಗಳ ಮನೆಗಳಲ್ಲಿ ಇರ್ತಿತ್ತು, ಅದನ್ನು ಎಷ್ಟು ಬಳಸ್ತಿದ್ರು ಅದು ನನಗೆ ಗೊತ್ತಿಲ್ಲ. ನಾವುಗಳು ಕಲಿತಿದ್ದ ಕಾಲದಲ್ಲಿ ನಾ ಸಂಪ್ರದಾಯ ಪ್ರಶ್ನೆ MA ಹೋಗೋ ತನಕ ಅದ್ರ ಹೆಸರು ಕೇಳಿದ್ದೆ ಹೊರತು ನೋಡೇ ಇರಲಿಲ್ಲ. ಗುರುಗಳು ಏನು ಹೇಳ್ಕೊಡ್ತಾರೆ, ಅವ್ರ ಗುರುಗಳು ಅವ್ರಿಗೇನು ಹೇಳ್ಕೊಟ್ಟಿದ್ದಾರೆ ಹಾಗೇನೆ ನಾವು ಕಲ್ತಿರೋದೇ ಹೊರತು, ಈಗ ಆ ಲಯನೇ ಬದಲಾಯಿಸ್ಕೊಂಬಿಡಿ ಅಂದಾಗ ನಮ್ಗೆ ಆಗತ್ತಾ ಅನ್ನೋ ಒಂದು ಸಂದೇಹ ಮೂಡಿ ಬರುತ್ತೆ. ಆದರೆ ಇವತ್ತು ಮಾಡಿರೋ ಈ ಪ್ರಯತ್ನ ಇದೆಯಲ್ಲ, ಹಿಂದಿನವರು ನೆಡೆದಿದ್ದಂತಹ ತೆಂಗು ಮಾವುಗಳ ಸಸಿಯಂತೆ ಅಂತ ನಾನು ಭಾವಿಸ್ತೀನಿ. ಇದು ಇನ್ನೊಂದು 10 ವರ್ಷ 20 ವರ್ಷಕ್ಕೆ ಬಹಳ ಒಳ್ಳೆ ಫಲ ಕೊಡುತ್ತೆ. ಹಿಂದೆ ಹೇಗಿತ್ತು ದೀಕ್ಷಿತರ ಕಾಲದಲ್ಲಿ ಇದ್ದಿದ್ದಂತಹ ಒಂದು ಫಲವನ್ನು ನಮ್ಮ ಮುಂದಿನವರು ಅನುಭವಿಸ್ತಾರೆ. ಈಗ ನಾವೇನು ಅನುಭವಿಸಿ ಸಂತೋಷ ಪಟ್ಟಿದ್ದೀವಿ ಅದನ್ನು ಪ್ರತಿಯೊಬ್ಬರೂ ಮಾಡುವಂತಾಗತ್ತೆ ಆಗಲಿ ಅನ್ನೋದು ನನ್ನ ಹೃತ್ಪೂರ್ವಕವಾದ ಅಭಿಲಾಷೆ. ಇವತ್ತಿನ ರಚನೆಗಳಲ್ಲಿ ನನಗೆ 1-2 ಆಗಿದೆ ಅಷ್ಟೆ, ಮಿಕ್ಕಿದಾಗಿಲ್ಲ. ರಾಗಗಳು ಅಷ್ಟೇ. ದೀಕ್ಷಿತರು ಅಂದರೆ ದೀಕ್ಷಿತರೇ ಸಾಟಿ. ಈ ಸಂದರ್ಭದಲ್ಲಿ ನನಗೆ ತುಂಬ ಜ್ಞಾಪಕ ಬಂದಿದ್ದು ಅಂದರೆ 2-3 ಜನ ಮಹನೀಯರು. ಒಬ್ಬರು ರಾಳ್ಳಪಲ್ಲಿ ಅನಂತ ಕೃಷ್ಣ ಶರ್ಮರು. ಅವ್ರು ಹೇಳೋರು, ತುಂಬ ವೇಗ ಬಂದ್ಬಿಡ್ತು ನಮ್ಮ ಸಂಗೀತಕ್ಕೆ, ಕರ್ನಾಟಕ ಸಂಗೀತಕ್ಕೆ, ಅದರ ವಿಳಂಬದಲ್ಲಿರೋ ಲಯನ ನಾವು ಕಳ್ಕೊಂಡ್ಬಿಡ್ತಿದ್ದೀವಿ ಅಂತ ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಂತೂ ಅದು ಬಹಳ ಸತ್ಯ ಆಗ್ತಾ ಬಂತು. ಅಂಥದ್ರಲ್ಲಿ ಇವತ್ತು ಆ ದೀಕ್ಷಿತರ ಛಾಪು ತಾಳ ಬಂದಿದ್ದು ತುಂಬ ಒಳ್ಳೆಯದು. ಆದರೆ ಎಲ್ಲವನ್ನೂ ಮಿಶ್ರ ಛಾಪುಗೆ, ಎಲ್ಲವನ್ನೂ ಖಂಡ ಛಾಪುಗೆ ಹಾಡಿದಾಗ ಆ ವಿಳಂಬ ಲಯದಲ್ಲಿರೋ ಆನಂದನ ನಾವು ಕಳ್ಕೊತಿದ್ದೀವಿ, ನಿಜವಾಗ್ಲೂ ಕಳ್ಕೊತಿದ್ದೀವಿ. ಅದು ತಿರುಗಿ ವಾಪಸ್ ಬರ್ತಿದೆ ಅನ್ನೋಕ್ಕೆ ಇದು ಮೊಟ್ಟ ಮೊದಲ ಹೆಜ್ಜೆ ಆಗಿದೆ ಅಂತ ಹೇಳೋಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೀನಿ. ಹಾಗೆ ಕೆಲವು ಪ್ರಯೋಗ ಹೇಳಿದ್ರು, ಉಪಯೋಗಿಸೋದೇ ಇಲ್ಲ ನಾವು ಅಂಥದ್ದು. ಇಲ್ಲಿ 3 ಸಲ ಬಂದಿದೆ ಇದರಲ್ಲಿ ಕೇದಾರದಲ್ಲಿ. ಈ ಥರದ್ದೆಲ್ಲ ಹೇಳಿದಾಗ ಕನ್ನಡದಲ್ಲಲ್ವಾ, ಕೇದಾರದಲ್ಲಿ ಸರ್
ಕೇದಾರದಲ್ಲಿ. ಈ ಥರದ್ದೆಲ್ಲ ನಾವು ಗಮನಿಸಿದಾಗ ಸೂಕ್ಷ್ಮ ಸಂಗತಿಗಳನ್ನು, ಸೂಕ್ಷ್ಮ ವಿಷಯಗಳನ್ನು ಆ ಕೀರ್ತನೆ ಮುಖಾಂತರನೇ ನಾವು ತಿಳ್ಕೊಳ್ಳೋದಿರುತ್ತೆ. ಆ ತಿಳಿಸೋ ಒಂದು ಪ್ರತಿಭೆಯೂ ನಮಗೆ ಬೇಕು. ಎರಡೂ ಇವಾಗ ಲಭ್ಯವಿದೆ. ಈಗಿನವರು ಬಹಳ ಪುಣ್ಯಶಾಲಿಗಳು. ಇಲ್ಲಿ ನೆರೆದಿರೋ ಅಂತಹ ನಮ್ಮ ಸತ್ಯವತಿಯವರ ಶಿಷ್ಯರು ಮುಂದೆ ಅವರ ಶಿಷ್ಯರಿಗೂ ಹೇಳಿಕೊಟ್ಟು ಇದು ಅತಿಶಯವಾಗಿ ಬೆಳೀಲಿ ಅಂತ ನಾನು ಹಾರೈಸ್ತಿದ್ದೀನಿ. ಇನ್ನೊಂದು ವಿಶೇಷ ಅಂದರೆ ಪಕ್ಕವಾದ್ಯದಲ್ಲಿ, ಅಂದರೆ ಪಕ್ಕವಾದ್ಯ ಅಂತ ಹೇಳಲ್ಲ, ವಾದ್ಯ ಸಹಕಾರದಲ್ಲಿ ಎಲ್ಲವೂ ಪಕ್ವವಾಗೇ ಇರುತ್ತೆ, ಪಕ್ವವಾಗೇ ಆಗಬೇಕು. ನಮ್ಮ ಇದನ್ನು ಓಟಾಗ್ತಾನೆ ಅನ್ಕೋಬೇಡಿ. ಲಕ್ಷ್ಮಿ ಅವರು ಆಗಲಿ, ನಮ್ಮ ಸುಧನ್ವ ಆಗಲಿ, ದೀಕ್ಷಿತರನ್ನ ಪಾಪ ನಾನೇ ನೋಡಿಲ್ಲ. ಆ ಕೀರ್ತನೆಗಳು ಎಷ್ಟು ಮಟ್ಟಕ್ಕೆ ಅವ್ರಿಗೆ ಕರಗತ ಮಾಡ್ಕೋಬೇಕು ಅಂತ ಆಸೆ ಬಂದು ಅದನ್ನು ಮಾಡ್ಕೊಂಡಿದ್ದಾರೆ ಅಂತ ನಾನು ಜ್ಞಾಪಿಸ್ಕೊಂಡ್ರೆ, ಅದನ್ನು ಯೋಚನೆ ಮಾಡಿದ್ರೆ ನಂಗೆ ಸಂತೋಷ ಆಗುತ್ತೆ. ಎಲ್ಲ ಇವಾಗಿನ ಯುವ ಪೀಳಿಗೆಗಳು, ತರುಣರು, ಕಿರು ಜನರು ಎಲ್ಲರೂ ಓಡೋದ್ರಲ್ಲೇ ಇರ್ತಾರೆ ಹೊರತು ಸರಿಯಾಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಏನಾದ್ರು ಹೇಳ್ರಪ್ಪ ಅಂದರೆ ಹೇಳಲ್ಲ. ಅಂಥದ್ರಲ್ಲಿ ಇವರು ಎಷ್ಟು ಕಷ್ಟಪಟ್ಟಿರ್ಬೋದು ಅನ್ನೋದು ನಮ್ಗೆ ಅರ್ಥ ಆಗ್ತಿದೆ. ಈ ಅವರ ಕಷ್ಟ ಸಫಲವಾಗಲಿ, ಇವ್ರ ಜೊತೆ ಹೀಗೇನೆ ಇನ್ನೂ ಮುಂದುವರೆದು ಯಶಸ್ಸು ಕಾಣಲಿ ಅಂತ ನಾನು ಆಶಿಸ್ತೀನಿ. ಇಂಥ ಒಂದು ಸಂದರ್ಭ ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಹರ್ಷಿತಳಾಗಿದ್ದೀನಿ, ತುಂಬ ಧನ್ಯಳಾಗಿದ್ದೀನಿ ಅಂತ ತಿಳಿಸೋಕೆ ಇಷ್ಟ. ಇಂತಹ ದೀಕ್ಷಿತರು ನಮ್ಮ ಮನೆಗೆ ಬಂದಿದ್ರು 7 ದಿನ. ಮೇಡಮ್ ಕರ್ಕೊಂಡು ಬರೋರು ಕಾರಲ್ಲಿ, ಕರ್ಕೊಂಡು ಹೋಗ್ಬಿಡೋರು. ಆಮೇಲೆ ಅಲ್ಲಿ ಇರ್ತಿರ್ಲಿಲ್ಲ. ಸೊ ನಮ್ಮ ಇನ್ನೊಂದು ಸೌಭಾಗ್ಯ ಅಂದರೆ ಇಂತಹ ಒಂದು ಪ್ರೋಗ್ರಾಮನ್ನು ಕೇಳೋಕ್ಕೋಸ್ಕರ ಇಂತಹ ಮಹನೀಯರು ಬಂದಿದ್ದಾರೆ. ಪದ್ಮಾ ಗುರುದತ್ ಅವರಾಗಲಿ, ಮೇಷ್ಟ್ರ ಬಗ್ಗೆ ನಾನು ಹೇಳೋ ಹಾಗೆ ಇಲ್ಲ, ಯಾಕೆಂದರೆ ಹೆದರಿಕೆ ಆಗುತ್ತೆ ಅವ್ರನ್ನ ನೋಡಿದ್ರೆ. ಸೊ ಮೇಷ್ಟ್ರು ಸೌಮ್ಯವಾಗಿ ಕಾಣ್ತಾರೆ, ಆದರೆ ಅವರು ಆ ಸಂಗತಿಗಳನ್ನು ನಮ್ಗೆ ಹಾಡೋಕ್ಕಾಗದೇ ಇದ್ದಾಗ ಹೆದರಿಕೆ ಆಗೋಗುತ್ತೆ ಅವ್ರನ್ನ ನೋಡಿದ್ರೆ. ಶ್ರೇಷ್ಠರು, ಮೇಷ್ಠರು ಇವಾಗ ಒಂದು 2 ಮಾತನ್ನ ಆಡಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತೀವಿ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಮುತ್ತುಸ್ವಾಮಿ ದೀಕ್ಷಿತರ ಈ ಪ್ರಯೋಗ ಇದೆಯಲ್ಲ, ತುಂಬ ಅಚ್ಚುಕಟ್ಟಾಗಿ ಈ ಕಲಾಸಕ್ತರು, ಅವರ ಶಿಷ್ಯಂದಿರು ಇವತ್ತು ಪ್ರಯೋಗ ಮಾಡಿದ್ದಾರೆ. ನಿಜವಾಗಲೂ ತುಂಬ ಸಂತೋಷವಾಗುತ್ತೆ ಇದನ್ನು ಕೇಳೋದಕ್ಕೆ. ಸಂಗೀತ ಸಂಪ್ರದಾಯ ಪ್ರದರ್ಶನ 1904ರಲ್ಲಿ ಸುಬ್ಬರಾಮ ದೀಕ್ಷಿತರು, ಮುತ್ತುಸ್ವಾಮಿ ದೀಕ್ಷಿತರ ಸಹೋದರರು, ಬಾಲಸ್ವಾಮಿ ದೀಕ್ಷಿತರ ಮಕ್ಕಳು, ಅವರು ಅದನ್ನು ಬಹಳ ಕಷ್ಟಪಟ್ಟು ಆ ಪುಸ್ತಕವನ್ನು ಪ್ರಚುರಪಡಿಸಿದ್ದಾರೆ. ಇದರ ನಂತರ ಅನೇಕ ದಿಗ್ಗಜರು ಹಿಂದಿನಿಂದ ಹಾಡ್ಕೊಂಡು ಬಂದಿದ್ದಾರೆ. ಆದರೆ ಅವ್ರು ಯಾಕೆ ಇದನ್ನು ಚೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲ. ಇದೇ ಥರ ಹಾಡ್ಕೊಂಡು ಬಂದಿದ್ದರೆ ದೀಕ್ಷಿತರ ಸಂಪ್ರದಾಯಕ್ಕೆ ನಿಜವಾಗ್ಲೂ ನ್ಯಾಯ ಸಿಗ್ತಾ ಇತ್ತು ಏನೋ. ಆದರೆ ದೀಕ್ಷಿತರ ಕೀರ್ತನೆಗಳನ್ನ ನಾರಿಕೇಳ ಪಾಕ ಅಂತ ಹೇಳ್ತೀವಿ ನಾವು. ಅದರಿಂದಲೇ ಇರಬಹುದು ದಿಗ್ಗಜರೆಲ್ಲ ಚೇಂಜ್ ಮಾಡಿಬಿಟ್ರು ಅಂತ ಕಾಣುತ್ತೆ. ಅದನ್ನು ಕೇಳೋರಿಗೆ ಥ್ರಿಲ್ಲಿಂಗ್ ಆಗಿರಬೇಕು, ಕೇಳೋ ಹಾಗಿರಬೇಕು, ಮತ್ತು ಈಗಿನ ಪ್ರಪಂಚಕ್ಕೆ ಅನುಗುಣವಾಗಿರಬೇಕು ಅನ್ನೋದಕ್ಕೋಸ್ಕರ ಅದನ್ನು ನಾನಾ ಸಂಖ್ಯೆಗಳೆಲ್ಲ ಸೇರಿಸಿ ಅದನ್ನು ಭರ್ಜರಿಯಾಗಿ ಮಾಡಿ ಭರಾಟೆಯಿಂದ ಹಾಡೋ ಥರ ಮಾಡಿಬಿಟ್ರು ಅಂತ ಕಾಣುತ್ತೆ. ಈಗ ಇದೇ ಕೀರ್ತನೆಗಳನ್ನು ನಾವು ಹಾಡಬೇಕು ನಿಜವಾಗಿ ನನಗೆ ಕಷ್ಟ ಇದೆ. ಈಗಂತೂ ಹಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹಿಂದಿನಿಂದ ನಾವು ಕೇಳ್ಕೊಂಡು ಬಂದಿರೋ ದಿಗ್ಗಜರು ಹಾಡಿರೋ ಕೀರ್ತನೆಗಳನ್ನು ಕೇಳಿ 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 ಅದು ರಿಜಿಸ್ಟರ್ ಆಗಿಬಿಟ್ಟಿದೆ. ಅದನ್ನು ನಿಜವಾಗ್ಲೂ ಚೇಂಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಕೀರ್ತನೆಗಳನ್ನ, ಅಂದರೆ ದೀಕ್ಷಿತರ ಕೀರ್ತನೆಗಳನ್ನ ಹೀಗೆ ಪ್ರಚಾರ ಮಾಡಬೇಕು ತಾನೆ, ಹೀಗೆ ಕೇಳಿ 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 ರೂಢಿಯಾಗಿ ಹಳೆಯದೆಲ್ಲ ಮರ್ತೋಗೋ ಥರ ಮಾಡಬೇಕು. ಇದನ್ನು ಮಾಡೋದಕ್ಕೆ ಸಾಧ್ಯವಾಗಬೇಕಾದ್ರೆ ಸಂಗೀತ, ಸಾಹಿತ್ಯ ಹಾಗೂ ಸಂಸ್ಕೃತದಲ್ಲಿ ದಿಗ್ಗಜರಾಗಿದ್ದ, ಪರಿಣಿತರಾದ ನಮ್ಮ ಡಾಕ್ಟರ್ ಎಸ್ ಸತ್ಯವತಿಯವರೇ ಇದನ್ನು ಮಾಡಬೇಕು. ಕನ್ನಡ ರಾಜ್ಯದಲ್ಲಿ ಆ ಕೈಶಿಕಿ ನಿಷಾದ ಆ ಪ್ರಯೋಗ ಗೊತ್ತಿರಲಿಲ್ಲ. ಯಾಕೆಂದರೆ ಹಾಡೋದು ಹಿಂದಿನವರ ಹಾಡೋದು ಅದು ಕೈಶಿಗೆ ಬಿಟ್ಟು ಹೋಗಿದೆ. ಕಾಕಲಿ ನಿಷಾದಲ್ಲೇ ಅದನ್ನು ಹಾಡ್ತಾ ಇರೋದು. ಈಗ ಹಾಡೋದು ಅದೇ ಥರ. ಅದೇ ರೀತಿ ಈ ಕೇದಾರದಲ್ಲೂ ಹಾಗೆ ಆಯಿತು.
ಈ ಥರ ಕೆಲವು ಕೀರ್ತನೆಗಳನ್ನ ಕೇಳಿದರೆ ನಮಗೆ ಹಳೆಯದು ಸರಿನೋ ಅಥವಾ ಇದು ಸರಿನೋ ಅಂತ ಅನಿಸುತ್ತೆ ನಮಗೆ. ಇದನ್ನು ಕೇಳಿ ಕೇಳಿ ಮನಸ್ಸಿಗೆ ರಿಜಿಸ್ಟರ್ ಆದರೆ ಆವಾಗ ಅದು ಇದೇ ಸರಿ ಅಂತ ಅನಿಸುತ್ತೆ. ಅಂದರೆ ಇದನ್ನು ಪದೇ ಪದೇ ಎಲ್ಲರೂ ಹಾಡೋ ಥರ ಆಗಬೇಕಿದು. ಪ್ರತಿಯೊಬ್ಬರು ಇದನ್ನು ಕೇಳಿ ಕೇಳಿ ಇದನ್ನು ಹಾಡಿದ್ರೆ ಆವಾಗ ಆ ದೀಕ್ಷಿತರ ಕೃತಿಗಳು ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಮರ್ತೇ ಹೋಗುತ್ತೆ. ಈ ಥರ ಅಪರೂಪಕ್ಕೆ ನಾವು ಈ ಪ್ರಯೋಗಗಳು ಮಾಡ್ತಾಯಿದ್ದರೆ ಯಾರಿಗೂ ಗೊತ್ತೇ ಆಗಲ್ಲ ಈ ಕೀರ್ತನೆಗಳು. ಇವಾಗ ಈ ಮಿಶ್ರ ಏಕತಾಳ, ಸುಮಾರು ಜನಕ್ಕೆ ಮಿಶ್ರ ಏಕತಾಳ ಗೊತ್ತೇ ಇಲ್ಲ. ಗೊತ್ತಿರೋದು ತ್ರಿಶ್ರ ಏಕ, ಚತುರಶ್ರ ಏಕ, ಖಂಡ ಏಕ, ಇದಿಷ್ಟೇ ಗೊತ್ತಿರೋದು. ಆ ಮಿಶ್ರ ಏಕನ ಚಾಪತಾಳ ಮಾಡಿಕೊಂಡು ಈಗ ತುಂಬ ಸುಲಭವಾಗಿ ಹಾಡೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಈ ಥರ ಹಾಡಬೇಕಾದ್ರೆ ಬಹಳ ಕಷ್ಟ. ಅದನ್ನು ಬಹಳ ತಾಳ್ಮೆ ಬೇಕು, ಹಾಡೋರಿಗೆ, ಹೇಳ್ಕೊಡೋರಿಗೆ, ಕೇಳೋರಿಗೆ. ನಿಜವಾಗ್ಲೂ ಈ ತಾಳ್ಮೆ ಇದ್ದರೆ ನಿಜವಾದ ದೀಕ್ಷಿತರ ಕೀರ್ತನೆಗಳನ್ನ ಅನುಭವಿಸೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಈ ಕೀರ್ತನೆಗಳು ಮರ್ತೇ ಹೋಗುತ್ತಿದೆ ಈ ಥರ. ಯಾಕೆಂದರೆ ಇಷ್ಟು ಕಷ್ಟಪಟ್ಟು ಕಲ್ತ್ಕೊಂಡು ಇದನ್ನು ಹಾಡಬೇಕಾ ಅನ್ನೋ ಥರ ಆಗೋಗುತ್ತೆ ಕೇಳೋರಿಗೆ ಮತ್ತು ಹಾಡೋರಿಗೆ, ಕಲ್ತ್ಕೊಳ್ಳೋರಿಗೆ. ಈ ಥರ ಆಗಬಾರ್ದು. ದೀಕ್ಷಿತರ ಕೃತಿಗಳನ್ನ ಈ ಸಂಪ್ರದಾಯ ಪರಿಷತ್ನಲ್ಲಿ ಹೇಗೆ ಅವರು ಪ್ರಚುರಪಡಿಸಿದಾರೋ. ಇನ್ನೊಂದು ವಿಷಯ, ಈ ಸಂಪ್ರದಾಯ ಪ್ರದರ್ಶನದಲ್ಲಿ ವೀಣೆ ಮತ್ತು ಹಾಡಿಕೆಗೆ ಬೇಕಾದ ಗಮಕಗಳನ್ನು ಉಪಯೋಗಿಸಿದ್ದಾರೆ. ಆ ಗಮಕಗಳು ಅರ್ಥವಾಗದೇ ಇರೋದರಿಂದ ಅವ್ರಿಗೆ ಬೇಕಾದ ಥರ ಹಾಡೋಕ್ಕೆ ಶುರು ಮಾಡಿಬಿಟ್ಟು ಅಂತ ಕಾಣುತ್ತೆ ಹಿಂದಿನವರು ಪ್ರಾಯಶಃ. ನಿಜವಾಗ್ಲೂ ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಎಲ್ಲ ರೀತಿಯ ಆ ಗಮಕಗಳನ್ನ ತಿಳ್ಕೊಂಡ್ರೆ ನಾವು ದೀಕ್ಷಿತರ ಕೃತಿಗಳನ್ನ ಫಾಲೋ ಮಾಡೋಕ್ಕೆ ಅನುಕೂಲವಾಗುತ್ತೆ. ಈ ಸಂಪ್ರದಾಯ ಪ್ರದರ್ಶನದಲ್ಲಿ ಸುಮಾರು 224 ದೀಕ್ಷಿತ ಕೃತಿಗಳಿರೋದು. ಆ 224 ಕೃತಿಗಳನ್ನು ಸಂಪ್ರದಾಯ ಪ್ರದರ್ಶನ ಥರ ಹಾಡ್ಬೋದು ಸರಿ. ಇನ್ನು ಉಳಿದ ಕೃತಿಗಳನ್ನ ಹೇಗೆ ಹಾಡಬೇಕು ಅನ್ನೋದನ್ನು ಡಾಕ್ಟರ್ ಸತ್ಯವತಿಯವರೇ ಹೇಳಬೇಕಾಗತ್ತೆ. ಯಾಕೆಂದರೆ ಪರೂರ್ ಎ ಸುಂದರಮಯ್ಯರನವರು ಎಲ್ಲ ಕೃತಿಗಳನ್ನು ಪ್ರಚುರಪಡಿಸಿದ್ದಾರೆ. ದೀಕ್ಷಿತ ಕೀರ್ತನಮಾಲ ಅಂತ ಸುಮಾರು 14 ವಾಲ್ಯೂಮಲ್ಲಿ ಬಂದಿದೆ. ಅದರಲ್ಲಿ ಸಂಪ್ರದಾಯ ಪ್ರದರ್ಶನ ಇರೋ ಥರ ಇಲ್ಲ, ಅದರಲ್ಲಿ ಬೇರೆ ಥರ ಇದೆ. ಅದು ಯಾಕೆ ಆ ಥರ ಆಯಿತು ಅಂತ ಗೊತ್ತಾ. ಈ ಕೀರ್ತನೆಗಳು ಅದೇ ಥರ ಇದೆ. ಅದರಲ್ಲಿ ಸಂಪ್ರದಾಯ ಪ್ರದರ್ಶನ ಕೀರ್ತನೆಗಳನ್ನು ದೀಕ್ಷಿತ ಕೀರ್ತನಮಾಲದಲ್ಲಿ ಅದೇ ಥರ ಅವರು ಪ್ರಚಾರ ಮಾಡಿದ್ದಾರೆ. ಅದು ಯಾತಕ್ಕೆ ಅನ್ನೋದು ಗೊತ್ತಿಲ್ಲ. ಇದೇ ರೀತಿ ಈ ಕಲ್ಕತ್ತಾದಿಂದ ಎ ಅನಂತ ಕೃಷ್ಣಯ್ಯರನ್ನವರು ಅವರು ಇದೇ ರೀತಿ ಮಾಡಿದ್ದಾರೆ ಕೀರ್ತನೆಗಳನ್ನು. ದೀಕ್ಷಿತರ ಕೀರ್ತನೆಗಳನ್ನ ರಾಮ ನವಾರ್ಣವ, ಕೃಷ್ಣ ನವಾರ್ಣವ ಈ ಥರ ಎಲ್ಲ ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲೂ ಮಿಶ್ರ ಚಾಪು ಅಂತಲೇ ಹಾಕಿದ್ದಾರೆ ಅವರು, ಮಿಶ್ರ ಏಕಾಂತ ಎಲ್ಲೂ ಹಾಕಿಲ್ಲ. ಅದು ಯಾತಕ್ಕೆ ಅನ್ನೋದು ಗೊತ್ತಿಲ್ಲ. ಯಾರಿಗೂ ಅದು ಗೊತ್ತಿರಲಿಲ್ವೋ ಅಥವಾ ಬೇಡ ಅಂತಂದು ಬಿಟ್ಬಿಟ್ರೋ ಅದೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತಿನ ಪ್ರಯೋಗ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿತ್ತು. ಆದರೆ ಎಷ್ಟು ಕಷ್ಟಪಟ್ಟು ಇವ್ರು ಕಲ್ತಿದ್ದಾರೆ ಅನ್ನೋದು ಇವರು ಹಾಡುವಾಗಲೇ ಗೊತ್ತಾಗ್ತಾ ಇದೆ. ಆದರೆ ಅದಕ್ಕೆ ಪ್ರಯತ್ನ ನಮ್ಮ ಡಾಕ್ಟರ್ ಸತ್ಯವತಿಯವರು. ಈ ಪ್ರಯತ್ನ ಹೀಗೆ ಮುಂದುವರಿಯಲಿ. ದೀಕ್ಷಿತರ ಪರಂಪರೆ, ಅವರ ಸಂತತಿ ಹೀಗೆ ಮುಂದುವರಿತಾ ಇರಲಿ. ಎಲ್ಲ ರೀತಿಯಲ್ಲೂ ಶ್ರೇಯಸ್ ಸಿಗಲಿ ಸತ್ಯವತಿಯವ್ರಿಗೆ ಅಂತ ಹೇಳಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಗುರುಗಳ ಆಶೀರ್ವಾದದ ನಂತರ ಮಾತಾಡಬಾರ್ದು. ವಂದನಾರ್ಪಣೆಯನ್ನು ಮಾಡಿ ಅನಂತರ ಇಬ್ಬರು ಗುರುಗಳಿಂದ ಎಲ್ಲ ಶಿಷ್ಯರಿಗೆ ಒಂದು ಆಶೀರ್ವಾದವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಯಾಕೆ ಮೊದಲು ವಂದನಾರ್ಪಣೆ ಮಾಡ್ತೀನಿ ಅಂದರೆ ಆಮೇಲೆ ಥ್ಯಾಂಕ್ ಯು ಹೇಳೋಷ್ಟೊಂದು ಯಾರೂ ಇರಲ್ಲ. ಸೊ ಇನ್ನೊಂದು 10-15 ನಿಮಿಷ ಎಲ್ಲರೂ ಸಾವಕಾಶವಾಗಿ ಕೂತ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ. ಸೊ ಇಂದು ಇದು ಆಗಬೇಕು ಅಂದರೆ ಮೊದಲು ಪರಮಾತ್ಮನಿಂದ ದೀಕ್ಷಿತರಿಂದ ಸುಬ್ಬರಾಮ ದೀಕ್ಷಿತರು, ತದನಂತರ ಅದನ್ನೆಲ್ಲ ನಮಗೆ ಸರಿಯಾದ ಪಾಠಾಂತರವನ್ನು ಮಾಡಿ ನಮಗೆ ಪಾಠ ಮಾಡಿದಂತಹ ಸತ್ಯವತಿ ಮೇಡಮ್ ಅವರು, ಅವರಿಗೆ ಬರೀ ಪಾಠವಷ್ಟೇ ಅಲ್ಲದೆ ವರ್ಕ್ಶಾಪ್ ದಿನ ಆಗುತ್ತೆ. ಇವತ್ತಿಗೂ ಈ ಕ್ಷಣಕ್ಕೂ ಎಲ್ಲೋ ಒಂದು ಕಡೆ ಒಂದು ವರ್ಕ್ಶಾಪ್ ನಡೀತಿರುತ್ತೆ. ಅನಂತರ ಏನಾಯ್ತದು ಅಂದರೆ ನನಗೇನು ಗೊತ್ತು, ಹಾಡಿದ್ರೆ ಹಾಡ್ಕೊಡ್ದೆ, ಬಿಟ್ಟರೆ ಬಿಡಲಿ ಅಂತಾರೆ. ಅದಲ್ಲದೆ ನಮಗೆಲ್ಲ ಬರಬೇಕು, ನಾವು ಅದನ್ನು ಹಾಡೋದನ್ನು ಕೇಳಿ ಆನಂದ ಪಡಬೇಕು. ನಾನೊಬ್ಬಳು ಕಚೇರಿಯಲ್ಲಿ ಹಾಡಿದ್ರೆ ಸಾಲದು, ನನ್ನ ಶಿಷ್ಯರು ಹಾಡಬೇಕು ಅನ್ನೋ ಒಂದು ಆಸಕ್ತಿಯನ್ನು ಪೂರ್ಣ ಮನಸ್ಸನ್ನು ಇಟ್ಟು ಎಲ್ಲರ ಕೈಯಲ್ಲೂ ಹಾಡಿಸಿ ನಿಮಗಾಗತ್ತೆ ಹಾಡಿ ಅಂತ. ಇಲ್ಲದಿದ್ರೆ ಯಾರಿಗೆ ಇಲ್ಲಿ ನಮಗೆ ಒಬ್ಬೊಬ್ಬರೇ ಇದನ್ನು ಹೀಗೆ ಹಾಡುವಂತಹ ಬಲ ಇದೆ. ಅವರ ಬಲದಲ್ಲಿ ನಾವು ಹಾಡಿದ್ದೇವೆ. ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳಿ ಧನ್ಯವಾದಗಳನ್ನು ಹೇಳ್ತೇನೆ.
ಹೀಗೆ ಒಂದು ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದು ಅವರ ಕಲ್ಪನೆಯೇ. ನಮ್ಮದು ಬರೀ ಒಂದು ವರ್ಕ್ಶಾಪ್ ಮುಗಿಸ್ಬೇಕು ಅಂತಿತ್ತು, ಅವರು ಒಂದು ಪ್ರೆಸೆಂಟೇಷನ್ ಇರಬೇಕು ಅಂತ ಮಾಡಿಸಿದ್ದಾರೆ. ಅದಕ್ಕೆ ರೂಪಾ ಶ್ರೀಕಾಂತ್ ಅವರು ಒತ್ತಾಸೆಯಾಗಿ ಮೇಡಮ್ ಹೇಳಿದ ತಕ್ಷಣ ಒಪ್ಪಿ ನಮ್ಮ ಶಂಕರ ಮಠವೇ ಇದೆ ಅಂತ ಹೇಳಿದ ತಕ್ಷಣ ಅಯ್ಯೋ ಇದು ನಮ್ಮ ಶಂಕರ ಮಠವೂ ಹೌದು ಅಂತ ನನಗೆ ಅಲ್ಲೇ ಎಡವು ಬಿದ್ದರೆ ಸಿಗುತ್ತೆ ಶಂಕರ ಮಠ. ನನಗೆ ಹೇಳಿ ಮಾಡಿಸ್ದಂಗಿದೆ ಈ ಜಾಗ. ಈ ಒಂದು ಪವಿತ್ರವಾದ ಸ್ಥಳ, ಆಚಾರ್ಯರ ದೇವಿ ಇಬ್ಬರೂ ಇರುವಂತಹ ಈ ಪವಿತ್ರ ಸ್ಥಳ, ಇಲ್ಲಿ ನಾನು ಲಕ್ಷ್ಮೀ ನರಸಿಂಹನ್ ಅವರನ್ನ ಸ್ಮರಿಸ್ಕೊಳ್ಳದೆ ಆಗೋದೇ ಇಲ್ಲ. ಈ ಒಂದು ಸಭಾಂಗಣದಲ್ಲಿ ನಾವು ಕೂತಿದ್ದೇವೆ ಇವತ್ತು ಅಂದರೆ ಅವರೇ ಕಾರಣ. ಅವರ ಒಂದು ಉದಾರ ಮನಸ್ಸು, ಉದಾರ ಸ್ವಭಾವ. ಸಾಮಾನ್ಯ ನಾವು ಲಕ್ಷ್ಮೀ ನರಸಿಂಹನ್ ಅನ್ಬೇಕು, ನನಗೆ ಸರಸ್ವತಿ ನರಸಿಂಹನ್ ಅನ್ನೋಕೆ ಇನ್ನೂ ಆಸೆ. ಅವರ ಧರ್ಮಪತ್ನಿಯವರು ಇದ್ದಾರೆ, ಇಬ್ಬರು ಒತ್ತಾಸೆಯಾಗಿ ಮಾಡಿ ಒಂದೊಂದು ಕಾರ್ಯಕ್ರಮಕ್ಕೂ ಬಂದು ಎಷ್ಟು ಆನಂದ, ಅವರ ಮುಖದಲ್ಲಿ ಆನಂದ ನೋಡಿದ್ರೆ ನಮಗೆ ಆನಂದ ಬಂದ್ಬಿಡುತ್ತೆ. ಅಷ್ಟು ಖುಷಿಯಾಗಿ ಒತ್ತಾಸೆಯಾಗಿ ಬಂದು ಕೂತು ಇದನ್ನೆಲ್ಲ ಕೇಳಿ ನಮ್ಮನ್ನು ಆಶೀರ್ವದಿಸ್ತಾರೆ. ಇದು ಆಗೋಕ್ಕೆ ಒಂದು ಕಾರಣ ಅವರಿಗೆ ನಮಸ್ಕಾರಗಳನ್ನು ಹೇಳ್ತೀನಿ. ಈ ಶಂಕರ ಮಠದ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳು. ಹಾಗೆಯೇ ಮಹಾಗುರುಗಳು ತ್ಯಾಗರಾಜನ್ ಸರ್ ಹಾಗೂ ಪದ್ಮಾ ಗುರುದತ್ ಮೇಡಮ್ ಇಬ್ಬರೂ ಅವರ ಒಂದು ಸಮಯವಿಲ್ಲದ ಸಮಯದಲ್ಲಿ ಇದಕ್ಕಾಗಿ ಸಮಯವನ್ನು ಮಾಡಿ ಸಮಯೋಚಿತವಾಗಿ ಇಲ್ಲಿ ಸಮಯಕ್ಕೆ ಬಂದಿದ್ದಾರೆ. ಸಕಾಲಕ್ಕೆ ಇಬ್ಬರೂ ಬಂದಿದ್ದ ನಮ್ಮ ಪೂರ್ತಿ ಹಾಡನ್ನು ಅನುಭವಿಸಿ ಕೇಳಿ ಆನಂದಿಸಿ ರಸಾಸ್ವಾದನೆಯನ್ನು ಹಂಚಿಕೊಂಡಿದ್ದಾರೆ. ಅದರಿಂದ ಬೇಕೆ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಅಂತ ನಿಮಗೆ ಇಬ್ಬರಿಗೂ ನಾನು ನನ್ನ ಕೃತಾಂಜಲಿ ಪರಮಾಮೃತ ಅಷ್ಟೇ ಹೇಳಕ್ಕಾಗುತ್ತೆ. ಆ್ಯಂಡ್ ಇವತ್ತು ಪಕ್ವಾದ್ಯ ಸಹಕಾರದಲ್ಲಿ ವರಲಕ್ಷ್ಮಿ ಅವರು ಮತ್ತು ಸುಧನ್ವ ಅವರು ಮೇಡಮ್ ಹೇಳಿದ ತಕ್ಷಣ ಅವರು ಸುಧೀಂದ್ರ ಸರ್ ಹೇಳಿದ್ರು, ಇಬ್ಬರೂ ಒತ್ತಾಸೆಯಾಗಿ ಆ ಒಂದು ರೆಕಾರ್ಡಿಂಗನ್ನು ಅದು ಎಷ್ಟು ಸತಿ ಕೇಳಿದಾರೋ, ನಾವು ಖಂಡಿತ ಕೇಳಿಲ್ಲ ಅಷ್ಟು ಸತಿ. ವರಲಕ್ಷ್ಮಿ ಅವರು ನನ್ನ ಎಷ್ಟು ಡೌಟ್ಸ್ ಕೇಳಿದ್ರೆ ಅಷ್ಟು ಖುಷಿ ಆಯಿತು. ಅವರು ಅಷ್ಟು ಮಟ್ಟಕ್ಕೆ ಅದನ್ನು ಒಳ ತಗೊಂಡು ಏನೋ ಒಂದು ನುಡಿಸಿ ಹೋಗ್ಬಿಟ್ರಾಯ್ತು, ಒಂದು ಅರ್ಧ ಗಂಟೆ ತಾನೇ ಅಲ್ಲ, ಅಷ್ಟು ಅವರು ಆನಂದಪಟ್ಟು ಇದನ್ನು ಕಲಿತು ನಾನು ನುಡಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಪಟ್ಟು ಇವತ್ತು ಅದರಲ್ಲಿ ಸಫಲರಾಗಿದ್ದಾರೆ. ಅದಕ್ಕೆ ಇಬ್ಬರಿಗೂ ನನ್ನ ನಮಸ್ಕಾರಗಳು. ಹಾಗೆಯೇ ಇಲ್ಲಿ ನೀವೆಲ್ಲ ಇಲ್ಲದಿದ್ದರೆ ನಾವು ಯಾರೂ ಇಲ್ಲ. ನೀವು ಕೇಳಿದ್ದಕ್ಕೆ ನಿಮ್ಮ ಮುಖದ ಮೇಲಿರುವ ನಗುವನ್ನು ನೋಡಿ ನಮಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಯಾರೇ ಕಲಾವಿದರಾಗಲಿ, ಎಷ್ಟೇ ದೊಡ್ಡವರಾಗಲಿ, ಭಾರತ ರತ್ನ ಆಗಲಿ, ಇಲ್ಲಿ ಕೂತಾಗ ನಿಮ್ಮನ್ನು ನೋಡಿದ್ರೆ ಮಾತ್ರ ಅವ್ರಿಗೆ ಸ್ಫೂರ್ತಿ. ನೀವಿಷ್ಟು ಜನ ಒತ್ತಾಸೆಯಾಗಿ ಬಂದು ಇಲ್ಲಿ ಕೂತಿರೋದು ನಮಗೆಲ್ಲರಿಗೂ ದೊಡ್ಡ ಆಶೀರ್ವಾದ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆಯೇ ಅವರೂ ಇದ್ದು, ಅತಿಥಿಗಳೂ ಇದ್ದು, ಹೇಳಿಕೊಟ್ಟವರು ಇದ್ದು, ಪಕ್ಕವಾದ್ಯದವರು ಇದ್ದು, ಹಾಡೋರೇ ಇಲ್ಲದೆ ಇದ್ರೆ ಆಗಲ್ಲ. ಇಷ್ಟು ಜನ ಹಾಡುವವರೂ ಅವರವರ ಮನೆಯಲ್ಲಿ ಅವರು ಸಾಧನೆ ಮಾಡಿಕೊಂಡು ಒಬ್ಬೊಬ್ಬರೂ ಆ ಒಂದು ಮೆಟ್ರೋನೋಮ್ ಜೊತೆಗೆ ಅದದೇ ಇದರಲ್ಲಿ ಮಾಡಬೇಕು ಅಂತ ಮಾಡಿ ಇವತ್ತು ಒಬ್ಬೊಬ್ಬರು ಎಷ್ಟು ಖುಷಿಯಾಗಿ ಬಂದು ಕೂತಿದ್ದಾರೆ. ಆ ಖಳಖಳೆಯ ಮುಖಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತು ಅಶ್ವಿನಿ ಅವರಿಗೆ ಸ್ಪೆಷಲ್ಲಾಗಿ ನಾನು ಥ್ಯಾಂಕ್ ಯು ಹೇಳಬೇಕು. ಅವರು ಬಂದು ಒಂದೊಂದು ಇದಕ್ಕೂ ಮೇಡಮ್ ಜೊತೆ ಬಂದು ಈ ಲಾಸ್ಟ್ ವೀಕಲ್ಲಿ ಒಂದು ವರ್ಕ್ಶಾಪ್ಗೆ ಮೇಡಮ್ಗೆ ಬರೋಕ್ಕಾಗಲಿಲ್ಲ, ಒಂದು ಪ್ರಾಕ್ಟೀಸ್ಗೆ. ಆಗಲೂ ಸಹ ಅವರು ಒತ್ತಾಸೆಯಿಂದ ಬಂದು ಅವರೇ ಮುತುವರ್ಜಿ ವಹಿಸಿ ಅದನ್ನು ನಡೆಸ್ಕೊಟ್ಟು ಎಲ್ಲರಿಗೂ ಒಂದು ನಾವು ಹಾಡಬಹುದು ಅನ್ನೋ ಆಶ್ವಾಸನೆಯನ್ನು ಕೊಟ್ಟರು. ಅವರೇ ಒಂದು ಕ್ಲೀನ್ ರೆಕಾರ್ಡಿಂಗ್ ಮಾಡಿ ನಮಗೆ ಕಳಿಸಿದ್ರು. ಅದರಿಂದ ನಾವು ಬದುಕೊಂಡ್ವಿ. ಸೊ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಇಷ್ಟನ್ನು ಹೇಳ್ತಾ, ಈಗ ಇಷ್ಟು ಜನ ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ, ನಮ್ಮ ಗುರುಗಳು ಅವ್ರಿಗೆ ಒಂದು ಆಶೀರ್ವಾದವನ್ನು ಮಾಡಿ, ಅವ್ರಿಗೆ ಆಶೀರ್ವಾದ ಮಾಡೋದೇ ಅವ್ರಿಗೊಂದು ಗೌರವ, ಒಂದು ಸನ್ಮಾನ ಮಾಡ್ದಂಗೆ ಅವ್ರನ್ನ ಆಶೀರ್ವದಿಸಬೇಕು ಅಂತ ಇಬ್ಬರು ಗುರುಗಳಲ್ಲೂ ಕೇಳ್ಕೊತೀನಿ. ಇಲ್ಲಿ ಮೊದಲು ಒಂದು ಕಡೆಯಿಂದ ನಾನು ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಎಲ್ಲರೂ ಹೀಗೆ ನಿಂಟಿಗೂ ಸರ್ ಹಂಗ ಅವರು ಇದು ಶುರುವಾಗಕ್ಕೆ ಮುಂಚೆ ಇನ್ನೆರಡು ನಾ ಹೇಳಲೇಬೇಕು. ಅವರು ಇದು ಮಾಡಿದ್ದು ಸರಿ ಹೋಯಿತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ವಿಡಿಯೋಗ್ರಫಿ, ಲೈಟಿಂಗು ಎಲ್ಲ ಇದೆ. ಇದಕ್ಕೆಲ್ಲ ನಾನು ಅವರ ಪೂರ್ತಿ ತಂಡಕ್ಕೆ ತುಂಬ ಚಿರಣಿಯಾಗಿದ್ದೇನೆ. ನಮ್ಮ ಕೀರ್ತಿ SP ಫೋಟೋಗ್ರಫಿ ಅವರಿಗೆ ಅದನ್ನ ನಮ್ಮ ಕೀರ್ತಿ ಅವರು ಅದನ್ನು ಇದು ಮಾಡಿದ್ದಾರೆ. ಆ ಮೈಕ್ ಸಿಸ್ಟಮ್ಸು
ಬೋರೇಗೌಡರು ನಮ್ಮ ಮೈಕ್ ಸಿಸ್ಟಮ್ ಅಲ್ಲಿ ಎಷ್ಟು ಚೆನ್ನಾಗಿ ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಸ್ಪಾನ್ಸರ್ಡ್ ಬೈ ಕೀರ್ತಿ ಕುಮಾರ್ ಅವರು, ಕೀರ್ತಿ ಕಿರಣ್, ಸಾರಿ. ಸೊ ಮೊದಲಿಗೆ ಪಿಟೀಲಿನಲ್ಲಿ ನಮಗೆ ಸಹಕಾರ ಕೊಟ್ಟಂತಹ ವರಲಕ್ಷ್ಮಿ ಅವರು ಬಂದು ಮೇಡಮ್ ಹತ್ರ ಇದನ್ನು ಪಡಿಬೇಕು ಅಂತ ಕೇಳ್ಕೊತೀನಿ. ಹಾಗೆಯೇ ಮೃದಂಗದಲ್ಲಿ ಸಹಕಾರ ಕೊಟ್ಟಂತಹ ಸುಧನ್ವಾ ಅವರು, ಈಗ ಒಬ್ಬೊಬ್ಬರೇ ಹೇಳ್ತೀನಿ, ಎಲ್ಲರೂ ಬಂದು ನೀವು ನಿಮ್ಮ ಇದನ್ನು ಕಲೆಕ್ಟ್ ಮಾಡಬೇಕು. ವಿವೇಕ್ ಅವರು ಮತ್ತೆ ಅವ್ರ ತಾಯಿ ಅಂತಾನೆ ಹೇಳಬೇಕು, ಇಬ್ಬರು ಒಂದು ಜೋಡಿ. ಹಾಗೆ ಶಿಲ್ಪಾ ಶಶಿಧರ್ ಅಕ್ಕ, ಹಾಗೆ ಒಂದೆರಡು ಚಪ್ಪಾಳೆ ಹೊಡೆದ್ರೆ ತುಂಬಾ ಕೈಗೆ ಎಕ್ಸಸೈಸ್ ಆ ಕಡೆ. ಅಶ್ವಿನಿ ಸತೀಶ್ ಮೇಡಮ್ ಅವರು, ಶಿಲ್ಪಾ ಶಶಿಧರ್, ಅಂಜನಾ ಪಿ ರಾವ್ ಅವರು, ಹಾಗೆ ಲಕ್ಷ್ಮಿ ಆಂಟಿ ಅವರು, ತುಂಬಾನೇ ನಮ್ಮ ಇದರಲ್ಲಿ ಯಂಗೆಸ್ಟ್ ಪಾರ್ಟಿಸಿಪೆಂಟ್, ತುಂಬಾ ಉತ್ಸಾಹ ಭರಿತರು. ಶ್ರೀಲಲಿತಾ ಅವರು, ಹಾಗೆ ರಾಧಾ ಸಭಾಪತಿ ಮೇಡಮ್ ಅವರು, ಮತ್ತೆ ಪದ್ಮಜಾ ಶಶಿಧರ್ ಅವರು, ಮಾನಸ ಅವರು, ಸುಮನಾ ಮೇಡಮ್ ಬನ್ನಿ, ಹಾಗೆ ವಿನುತಾ ಮೇಡಮ್ ಅವರು, ಹಾಗೆ ಶಾರದಾ ಮೇಡಮ್ ಅವರು, ಜಯಶ್ರೀ ಮೇಡಮ್ ಬನ್ನಿ. ಸ್ವಲ್ಪ ಹೊತ್ತು ಚಪ್ಪಾಳೆ ಹೊಡಿತಾ ಇದ್ದೀನಿ. ಹಾಗೆ ಸ್ವಾತಿ ಅವರು, ಈಗ ಇಷ್ಟೊತ್ತು ನೀವು ಚಪ್ಪಾಳೆ ಹೊಡೆದಿದ್ದಾದ್ರೆ ಇವಾಗ ಇನ್ನೂ ಜೋರಾಗಿ ಹೊಡಿಬೇಕು. ಯಾಕೆಂದ್ರೆ ಜೀವನದಲ್ಲಿ ಏರು ತಗ್ಗನ್ನ ನೋಡಿ ಎಲ್ಲ ನಮ್ಮ ಮೇಲ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಏರು ತಗ್ಗಿನಲ್ಲಿ ಹಾಡಿದ್ದಾರೆ. ಆ ಮೇಲ್ ಪಾರ್ಟಿಸಿಪೆಂಟ್ಸ್ಗೆ ಡಬಲ್ ಇದನ್ನು ಹೊಡಿಬೇಕು ನೀವು. ರಜನಿಕಾಂತ್ ಅವರು, ಹಾಗೆ ಮಂಜುನಾಥ್ ಅವರು, ಮತ್ತೆ ಇಂದು ಇದು ನಡಿಬೇಕು ಅಂದ್ರೆ ಒನ್ ಆಫ್ ದ ಮೇನ್ ರೀಸನ್ಸ್, ಕಾರಣಕರ್ತರು ಕೀರ್ತಿ ಅವರು. ಇವತ್ತು ಅವರು ಇರೋದು ಬೇರೆ ಊರಲ್ಲಿ, ಈ ಊರಿಗೆ ಬಂದು 4 ಗಂಟೆಯಿಂದ ಇಲ್ಲಿ ಶ್ರಮ ಪಟ್ಟಿದ್ದಾರೆ ಇವತ್ತು. ಸೊ ಇದು ಒಂದು ಅವಕಾಶ ಅಂತ ಹೇಳಿ ನಾನು ಹೋಗಿ ನಮ್ಮ ಗುರುಗಳ ಹತ್ರ ಒಂದು ಸ್ವೀಕರಿಸ್ಬಿಡ್ತೀನಿ. ಐ ಹೋಪ್ ಐ ಹ್ಯಾವ್ ನಾಟ್ ಲೆಫ್ಟ್ ಎನಿಬಡಿ ಔಟ್. ಯಾರು ಅವಸ್ಕೊಂಡಿದ್ರೆ ಪ್ಲೀಸ್ ಬನ್ನಿ. ಇಲ್ಲ. ಸೊ ಈಗ ಇಬ್ಬರು ಗುರುಗಳಿಗೂ ಒಂದು ಚಿಕ್ಕ ಪುಟ್ಟ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊತೀನಿ. ಅಲ್ಲಿ
ಸೊ ಇದರೊಡನೆ ಇಂದಿನ ಕಾರ್ಯಕ್ರಮ ಸಫಲವಾಗಿ ಸುಸಮಯಕ್ಕೆ ಸಮಾಪ್ತವೆಂದು ಹೇಳಲು ತುಂಬ ಸಂತೋಷವಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಎಲ್ಲರೂ ಹೀಗೆ ಸಂಗೀತವನ್ನು ಆಶ್ರಯಿಸಿ ಬನ್ನಿ. ಸಂಗೀತ ನಿಮ್ಮನ್ನು ಆಶ್ರಯಿಸಲಿ, ನೀವು ಸಂಗೀತವನ್ನು ಆಶ್ರಯಿಸಿ. ಹರೇ ಶ್ರೀನಿವಾಸ. ಭಾಗವಹಿಸಿದೀವೋ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಸೋದರ ಪ್ರಗಲ್ಭ್ ಮತ್ತು ಅವರ ತಂದೆ ತಾಯಿ ಅವ್ರಿಗೆ ಬಹಳ ಕೃತಜ್ಞರಾಗಿದ್ದೇವೆ. ಆ ಮನೆ ನಮ್ಮನೇನೇ ಆಗ್ಬಿಟ್ಟಿತ್ತು. ಅಷ್ಟು ನಮ್ಮನ್ನ ಆದರ ಸತ್ಕಾರದಿಂದ ನೋಡಿಕೊಂಡು ಈ ಕಾರ್ಯಾಗಾರ ನಡೆಯೋಕ್ಕೆ ಮತ್ತೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ಪ್ರಗಲ್ಭ್ ಮತ್ತು ಅವರ ತಂದೆ ತಾಯಿಯವರಿಗೆ ನಮ್ಮೆಲ್ಲರ ಧನ್ಯವಾದಗಳು. ಅವ್ರ ತಂದೆ ತಾಯಿಯವರಿಗೆ ನಮ್ಮೆಲ್ಲರ ಪ್ರಣಾಮಗಳು.